ನೋಡಿ, ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಹಿಂದೆ. ಆ ಇನ್ಸಿಡೆಂಟ್ನಲ್ಲಿ ಏನಿದೆ, ಅವನು ರೌಡಿ ಶೀಟರು. ಅವ್ರನ್ನ ಒಯ್ದೆಲ್ಲ ನೀವು ಒಂದು ಇದಕ್ಕೆ ಧರ್ಮಕ್ಕೆ ಇದು ಮಾಡೋದು. ಅದು ಜಾತಿನೇ ಬೇರೆ, ಅದು ಯಾವುದೇ ಧರ್ಮದವ್ರು ಇರಲಿ, ಹಿಂದೂ ಇರಲಿ, ಮುಸಲ್ಮಾನ್ ಇರಲಿ, ಮತ್ತೊಂದು ಇರಲಿ, ಆ ಗಲಾಟೆ ಮಾಡೋರು ಆ ಜನ ಅದೊಂದು ಬೇರೆ ಕಮ್ಯುನಿಟಿನೇ. ಅದು ಅವ್ರನ್ನ ಒಯ್ದು ನಾವು ಯಾವುದೇ ಒಂದು ಸಮುದಾಯಕ್ಕೆ ಧರ್ಮಕ್ಕೆ ಹಚ್ಚುವಂಥದ್ದಾಗಬಾರ್ದು. ರೌಡಿ ಶೀಟರ್ ಇದೆ, ರೌಡಿ ಶೀಟರ್ ಆ ಎಲಿಮೆಂಟ್ಸ್ ಇರ್ತಾವೆ, ಅವ್ರವ್ರದೇ ಏನು ಈ ಗ್ಯಾಂಗ್ ವಾರ್ಸ್ ಇವ್ರು ನಡೀತಿರ್ತದೆ. ಅದನ್ನು ಒಯ್ದು ನೀವು ಮುಸ್ಲಿಮು, ಹಿಂದೂ, ಸಿಕ್ಕು ಈಗ ಸರಿ ಆಗೋದಿಲ್ಲ. ನೋಡಿ, ಒಂದು ಹೇಳ್ತೇನೆ, ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ, ಗೃಹ ಮಂತ್ರಿಗಳಾಗ್ಲಿ, ಇಂಥ ಎಲ್ಲ ಘಟನೆಗಳ ಮೇಲೆ ಯಾವತ್ತೂ ಕೂಡ ನಾವು ಪ್ರಚೋದನೆ ಕಡೋದಿಲ್ಲ. ಇವೆಲ್ಲವನ್ನ ನಿಯಂತ್ರಿಸಬೇಕು, ಇಂಥವ್ರಿಗೆಲ್ಲನೂ ಕೂಡ ಇದು ಮಾಡಬೇಕು ಅನ್ನೋದು ನಮ್ಮ ಇವತ್ತು ಉದ್ದೇಶ. ಇದಾಗೂ ಕೂಡ ಕೋಸ್ಟಲ್ ನಲ್ಲಿ ಇವತ್ತು ನಡೀತದೆ, ಇದೆಲ್ಲಾನು ಕೂಡ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಕಾರಣಕರ್ತರು ಬೇರೆನೂ ಕೂಡ ಇದ್ದಾರೆ. ನಾನು ಹೇಳಕ್ ಹೋಗ್ರಿ, ಬಿಜೆಪಿ ಅವರೇ ಇವತ್ತು ಸಹ ಅಲ್ಲಿ ಈ ವಾತಾವರಣ, ದ್ವೇಷದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಹಿಂದೆ ಹಿಜಾಬು, ಹಲಾಲು, ಅಜಾನು, ಆಮೇಲೆ ಲವ್ ಜಿಹಾದು, ಹೀಗೆ ಇವರೇ ಪ್ರಚೋದನೆ ಕೊಡ್ಕೊತ ಬರ್ತಾ ಇದ್ದಾರೆ. ಆ ಡಿವಿಷನ್ ಮಾಡ್ತಾ ಇದ್ದಾರೆ. ಏನ್ ಮನಸ್ಥಿತಿ ತೋರಿಸ್ತದೆ? ಒಬ್ರು ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳು, ಅವ್ರಿಗೆ ನೀವು ಪಾಕಿಸ್ತಾನಿ ಅಂತಂದ್ರೆ, ಅಂದ್ರೆ ಒಂದ್ ಕಡೆ ಹೇಳ್ತೀರಾ ನೀವು ಆಡಳಿತ, ಮತ್ತೊಬ್ಬ ಆಡಳಿತ ನಡೆಸೋದು ಒಬ್ಬ ಜಿಲ್ಲಾಧಿಕಾರಿ, ಜಿಲ್ಲಾ ದಂಡಾಧಿಕಾರಿಗಳು, ಅವ್ರಿಗೆ ನೀವು ಪಾಕಿಸ್ತಾನಿ ಅಂದ್ರೆ ಸರಿ ಆಗ್ತದ? ಇದು ಇವರಿದ್ದಾಗ ಅದೇ ಅಧಿಕಾರಿಗಳು ಇರ್ತಾರೆ, ನಾವಿದ್ದಾಗ ಅದೇ ಅಧಿಕಾರಿಗಳು ಇರ್ತಾರೆ. ರವಿಕುಮಾರ್ ಇದು ಮಾತಾಡೋದು ಸರಿ ಅಲ್ಲ. ಇದು ಹೌದು, ಎಲ್ಲೆಲ್ಲಿ ಮಳೆ ಹಾನಿಗಳು ಇದಾಗಿರ್ತದೆ ಅದೆಲ್ಲ ಉಸ್ತುವಾರಿ ಸಚಿವರು ಹೋಗ್ಬೇಕಾಗಿದ್ದು ಜವಾಬ್ದಾರಿ. ನಾವು ನಮ್ಮ ಜಿಲ್ಲೆಯಲ್ಲೆಲ್ಲ ಮಾನಿಟರ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಇದಾಗಿದೆ. ಮೊನ್ನೆ ಶೋಲಾಪುರ್ ಮತ್ತು ಪುಣೆ ಫುಲ್ ಎಂಟೈರ್ ಹೈವೇ ನದಿಯಾಗಿ ಪರಿವರ್ತನೆ ಆಗಿದೆ. ಹೀಗಾಗಿ ಭೀಮಾ ನದಿಯಲ್ಲಿ, ಕೃಷ್ಣಾ ನದಿಯಲ್ಲಿ ಬಹಳಷ್ಟು ಪ್ರವಾಹಕ್ಕೆ ಇದಾಗ್ತಾ ಇದೆ. ನಾನು ಕೂಡ ಇದನ್ನ ನಾಳೆ ಕ್ಯಾಬಿನೆಟ್ ಮುಗಿಸಿ, DCCO ಕಾನ್ಫರೆನ್ಸ್ ಮುಗಿಸಿ ನಾನು ಕೂಡ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಎಲ್ಲೆಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಎಲ್ಲ ಏನು ನಿಯಂತ್ರಣ ತೆಗೆದುಕೊಳ್ಬೇಕು ಮತ್ತು ನಮ್ಮ ಡ್ಯಾಮ್ಸ್ನಿಂದ ನಾವು ಏನು ನೀರನ್ನ ಇದು ಫ್ಲಡ್ ಆಗುವ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಮಾಡಬೇಕು, ಇದೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಇವತ್ತು ನಿರ್ವಹಣೆ ಮಾಡುವಂತದ್ದು ಆಗಬೇಕು ಅನ್ನೋ ದೃಷ್ಟಿಯಿಂದ ಸೂಚನೆ ಕೂಡ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ತಮಿಳುನಾಡಿನಲ್ಲಿ ಕನ್ನಡ ಹುಟ್ಟಿದೆ ಅಂತ ಅವ್ರು ಎಲ್ಲಿ ಶೋಷಣೆ ಮಾಡಿದಂಥದ್ದು ಅವ್ರಿಗೆ ಹೇಳಿ. ಕನ್ನಡ ಹಿಂದೆ ಯಾವತ್ತು ನಿಮ್ಮ ಹೊಯ್ಸಳರ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ, ಬಸವಾದಿ ಶರಣರ ಕಾಲದಲ್ಲಿ ವಚನ ಚಳವಳಿ ಮೂಲಕ. ಹೀಗಾಗಿ ಇವತ್ತು ಕಮಲ್ ಹಾಸನ್ ಅವ್ರಿಗೆ ಬಹುಶಃ ಎಲ್ಲೋ ಒಂದು ತಪ್ಪು ಗ್ರಹಿಕೆ ಇದೆ, ಅತಿ ಬುದ್ಧಿವಂತಿಕೆ ನಿಂಗೆಲ್ಲ ಆಗ್ತದೆ.